ಅದನ್ನು ವರ್ಣನೆ ಮಾಡೋಕ್ಕೆ ಬೇಕಾದಷ್ಟು ಅಂಶಗಳು ಈ ಪ್ರೀತಿಯ ಬಗ್ಗೆ, ಪ್ರೇಮದ ಬಗ್ಗೆ ಸಿಗುತ್ತೆ. ಯಾಕಂದರೆ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ, ನಿನಗೆಂದೇ ಬರೆದ ಪ್ರೇಮದ ಓಲೆ. ಸೊ ಈ ಥರದ್ದು. ಆಮೇಲೆ ಇನ್ನೊಂದು ಬರುತ್ತೆ, ಏನು, ಆಕಾಶವೇ ಬೀಳಲಿ ಮೇಲೆ ನಾನೆಂದು ನಿನ್ನವನು, ಭೂಮಿಯೇ ಬಾಯ್ ಬಿಡಲಿ ಇಲ್ಲೇ ನಿನ್ನ ಕೈ ಬಿಡೆನು, ಈ ಜೀವ ನಿನಗಾಗಿ ಅನ್ನುವಂಥದ್ದು. ಅದರಲ್ಲಿ ಏನೋ ಹೇಳ್ತಾ ಹೋಗ್ತಾನೆ, ಭಾಳಷ್ಟು ಬರ್ತಾ ಹೋಗುತ್ತೆ. ಈಗಿನ ಚಿತ್ರಗಳನ್ನು ನಾವು ನೋಡುವಾಗ, ಮುಂಗಾರು ಮಳೆ ಚಿತ್ರದಲ್ಲಿ ಕೂಡ ನಮ್ಮ ಸಾಹಿತಿಗಳು ಬಹಳ ಅದ್ಭುತವಾದಂಥ ಸಾಹಿತ್ಯವನ್ನು ಪ್ರೇಮದ ಬಗ್ಗೆ, ಪ್ರೀತಿಯ ಬಗ್ಗೆ ಬರೆದಿದ್ದಾರೆ. ಹೆಣ್ಮಗಳು ಹೇಳ್ತಾಳೆ, ಚಂದಿರನಿರುವನು ನಮ್ಮ ಜೊತೆ ಗೆಳೆಯ ನೀನು, ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಗೆಳತಿಯಾಗಿರ್ತೀನಿ ಅನ್ನುವಂಥದ್ದನ್ನು ಇದರಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಅನೇಕ ಕಥೆಗಳು, ಪ್ರೇಮ ಕಥೆಗಳು ಚಿತ್ರದಲ್ಲಿ, ಚಿತ್ರ ಸಾಹಿತ್ಯದಲ್ಲಿ, ಚಲನಚಿತ್ರಗಳಲ್ಲಿ ಪ್ರೇಮ ಕಥೆಗಳಿಗೆ ಬರನೇ ಇಲ್ಲ. ಒಂದು ಪ್ರೀತಿ ಕಥೆಗಳಿಗೆ, ಪ್ರೇಮ ಕಥೆಗಳಿಗೆ ಬರನೇ ಇಲ್ಲ. ವಿಷ್ಣುವರ್ಧನ್ ಅವರು ನಟಿಸಿರುವಂತಹ ಬಂಧನ ಪಿಕ್ಚರ್ ನೋಡ್ಬಿಟ್ರೆ, ಒಂದು ಪ್ರೇಮ, ಆ ಪ್ರೇಮದ ವೇದನೆ, ಆ ಪ್ರೇಮದ ನಿವೇದನೆ, ಆ ಪ್ರೇಮಿಯನ್ನು ಕೊನೆಯವರೆಗೂ ತಾನು ಅದನ್ನು ಎಕ್ಸ್ಪ್ರೆಸ್ ಮಾಡ್ದಂಗೆ ಅದನ್ನು ಉಳಿಸ್ಕೊಂಡು ಕಡೆಯವರೆಗೂ ಪ್ರೀತಿಯನ್ನು ಹೇಗೆ ಅದರಲ್ಲಿ ಕಾಪಾಡ್ಕೊತಾರೆ ಅನ್ನೋಂಥದ್ದು ಇದೆಯಲ್ಲ, ದಟ್ ಇಸ್ ಅ ವಂಡರ್ಫುಲ್ ಮೂವಿ ಬಂಧನ. ಪ್ರೇಮದ ಕಾದಂಬರಿ ಬರೆದೆನು ಕಣ್ಣೀರಲಿ, ಕಥೆಯು ಮುಗಿದೆ ಹೋದರೂ ಮುಗಿಯದಿರಲಿ ಬಂಧನ. ಆ ಫಿಲ್ಮಲ್ಲಿ ಕಣ್ಣೀರು ಹಾಕ್ದಿರೋರೇ ಇಲ್ಲ ಬಿಡ್ರಿ. ಆ ಫಿಲ್ಮ್, ಬಂಧನ ಫಿಲ್ಮ್ ನೋಡ್ಬಿಟ್ರೆ ನೀವು, ಈ ಎವರ್ ಗ್ರೀನ್ ಫಿಲ್ಮ್ ಅದು ಬಂಧನ ಫಿಲ್ಮ್. ಎಷ್ಟು ಬೇಕು ಸಾಹಿತ್ಯದಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂಗೆ, ಪ್ರೇಮಕ್ಕೆ ಸಂಬಂಧಪಟ್ಟಂಗೆ, ವಿಶ್ವಾಸಕ್ಕೆ ಸಂಬಂಧಪಟ್ಟಂಗೆ, ನಂಬಿಕೆಗೆ ಸಂಬಂಧಪಟ್ಟಂಗೆ ಅದ್ಭುತವಾದಂತಹ ಚಿತ್ರಗಳು ಕನ್ನಡ ಚಿತ್ರರಂಗದಲ್ಲಿ ಬಂದಿದೆ ಸ್ನೇಹಿತರೆ. ನಾನು ನಿಮ್ಮೆಲ್ಲರಿಗೂ ವಿಶ್ ಮಾಡೋಕೆ ಏನು ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಪ್ರೀತಿ ಅಂದರೆ ನಂಬಿಕೆ, ಪ್ರೀತಿ ಅಂದರೆ ವಿಶ್ವಾಸ, ಪ್ರೀತಿ ಅಂದರೆ ತ್ಯಾಗ, ಪ್ರೀತಿ ಅಂದರೆ ಒಂದು ಸಪೋರ್ಟ್, ಒಂದು ಬಲವಾಗಿ ನಿಂತ್ಕೊಳ್ಳೋದು, ಒಬ್ರಿಗೊಬ್ರು ಬಲವಾಗಿ ನಿಂತ್ಕೊಳ್ಳೋದು. ಇದನ್ನ ಏನಾದರೂ ನೀವು ಈ ಕ್ವಾಲಿಟಿಗಳನ್ನು ನಿಮ್ಮ ಪ್ರೀತಿಗಳಲ್ಲಿ ನೀವು ಅಳವಡಿಸ್ಕೊಂಡು ಅದನ್ನು ನಿಮ್ಮ ಯಶಸ್ಸಿಗೆ, ನಿಮ್ಮ ವಿದ್ಯಾಭ್ಯಾಸದ ಯಶಸ್ಸಿಗೆ, ನಿಮ್ಮ ಬದುಕಿನ ಯಶಸ್ಸಿಗೆ, ನಿಮ್ಮ ಲೈಫ್ನ ಯಶಸ್ಸಿಗೆ ನೀವು ಇದನ್ನ ಏನಾದರೂ ಪಾಸಿಟಿವ್ ಆಗಿ ತೊಗೊಂಡಿದ್ರೆ ಖಂಡಿತವಾಗ್ಲೂ ನೀವು ಒಳ್ಳೆಯ ವ್ಯಕ್ತಿಗಳಾಗ್ತೀರಾ, ಒಳ್ಳೆಯ ಸ್ನೇಹಿತರಾಗ್ತೀರಾ ಅನ್ನೋಂಥದ್ದನ್ನು ಈ ಸಂದರ್ಭದಲ್ಲಿ ಕಾಣಬಹುದು. ಇದಕ್ಕೆ ರವಿ ಬೆಳಗೆರೆ ಬರೆದಿರುವಂಥ ಇನ್ನೊಂದು ಪುಸ್ತಕ ಇದೆ, ಏನು ಅಂದರೆ ಗೆಲುವೆ ಐ ಲವ್ ಯು ಅಂತ ಒಂದು ಪುಸ್ತಕ ಬರೆದಿದ್ದಾರೆ ಅವರು. ಏನಂದರೆ, ನೀನು ಯಾವುದನ್ನು ನಿನಗೆ ಕಷ್ಟ ಕೊಡುತ್ತೆ, ನೀನು ಯಾವುದನ್ನು ನಿನ್ನ ತೊಂದರೆಯನ್ನು ಕೊಡುತ್ತೆ, ಅದನ್ನು ನೀನು ಪ್ರೀತಿಸೋಕ್ಕೆ ಶುರು ಮಾಡು, ಅದು ನಿನ್ನನ್ನು ಪ್ರೀತಿಸೋಕ್ಕೆ ಶುರು ಮಾಡುತ್ತೆ, ನೀನು ಜೀವನದಲ್ಲಿ ಮುಂದೆ ಬರೋಕ್ಕೆ ಶುರು ಮಾಡ್ತೀಯ ಅನ್ನುವಂಥ ಸಾರಾಂಶವನ್ನು ಹೊಂದಿರುವಂಥ ಪುಸ್ತಕ ಗೆಲುವೆ ಐ ಲವ್ ಯು ಅಂತ ಒಂದು ಪುಸ್ತಕ ಇದೆ. ತುಂಬ ಅದ್ಭುತವಾದಂಥ ಪುಸ್ತಕ, ಅದನ್ನು ಕೂಡ ನೀವು ರೆಫರ್ ಮಾಡ್ಬೋದು. ಇಲ್ಲಿ ಭೈರಪ್ಪನವರು ಒಂದು ಪುಸ್ತಕ ಬರೆದಿದ್ದಾರೆ, ಕೌಲು ಅಂತ ಕಾದಂಬರಿ. ಇದ್ರ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಆತುರದ ನಿರ್ಧಾರಗಳು ಮನುಷ್ಯನ ಬದುಕಿನಲ್ಲಿ ಎಷ್ಟು ತೊಂದರೆಗಳನ್ನು ಮಾಡುತ್ತೆ ಅನ್ನೋಂಥದ್ದನ್ನು, ಈ ಒಂದು ವಿಚಾರವನ್ನು ಈ ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ. ಆಸೆ ಅನಂತ. ಮನುಷ್ಯನಿಗೆ ಏನಾಗ್ತಿದೆ ಈಗಿನ ಯುವಕರಲ್ಲಿ, ಯಾರ ಸವಸನೆ ಬೇಡ, ನಾನು ಹುಡುಗಿನೇ ಬೇಡ, ನಾನು ಹುಡುಗನೇ ಬೇಡ, ನನ್ನಷ್ಟಿಗೆ ನಾನು ಇದ್ದು ಬಿಡ್ತೀನಿ ಅಂತ ಭಾಳಷ್ಟು ಜನ ವಿದ್ಯಾರ್ಥಿಗಳು, ಭಾಳಷ್ಟು ಜನ ಈ PG ಮಾಡಿರೋಂಥವ್ರು, ಜಾಬ್ ಮಾಡೋಂಥವ್ರು, ತುಂಬ ಜನ ಒಂಟಿಯಾಗಿರುವಂಥ, ಇರಲಿಕ್ಕೆ ಬಯಸ್ತಕ್ಕಂಥದ್ದನ್ನು ಕೂಡ ಈಗಿನ ಸಮಾಜದಲ್ಲಿ ಯುವ ಪೀಳಿಗೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂಥವ್ರು ಈ ಪುಸ್ತಕವನ್ನು ಓದಬೇಕು. ನೀವು ಒಂಟಿಯಾಗಿ ಇದ್ದುಕೊಂಡು, ಒಂಟಿಯಾಗಿ ನಿಮ್ಮಷ್ಟಿಗೆ ನೀವು ಬದುಕಿ, ನಿಮ್ಮಷ್ಟಿಗೆ ನೀವು ಸತ್ತರೆ ಏನು ಪ್ರಯೋಜನ ಆಗಲ್ಲ. ನೀವು ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆಗೆ, ನಿಮ್ಮ ತಾಯಿಗೆ, ನಿಮ್ಮ ಅಮ್ಮನಿಗೆ ತುತ್ತಿಟ್ಟು ಬೆಳೆಸಿದಂಥ ಅಮ್ಮ. ಕೆಲವರು ಹೇಳ್ತಾರೆ, ನನಗೆ ಯಾರಪ್ಪ, ನನಗೆ ಯಾರು ಪ್ರೇಮಿನೇ ಇಲ್ಲ, ನನಗೆ ಯಾರು ವ್ಯಾಲೆಂಟೈನೇ ಇಲ್ಲ. ಸೊ ವೈ ಆರ್ ಸಿ ಮದರ್ ಫಾದರ್ ಆಲ್ವೇಸ್, ನಿನಗೆ ಅವರು ಸಾಯೋವರೆಗೂ ಅವರು ನಿನ್ನ ಪ್ರೇಮಿಗಳೇ, ಅವರು ನಿನ್ನನ್ನು ಪ್ರೀತಿಸುವವರೇ, ಅವರು ನಿನ್ನನ್ನು ಸಪೋರ್ಟ್ ಮಾಡುವಂಥವ್ರೆ. ಯಾಕೆ ತಂದೆಗೆ ತಾಯಿಗೆ ನೀವು ಪ್ರೀತಿ ಮಾಡಬಹುದಲ್ಲ, ತಪ್ಪೇನು ಅದರಲ್ಲೇನು? ತಂದೆ ತಾಯಿಯನ್ನ ಪ್ರೀತಿಸಿ, ಅವರಿಗೆ ನಮಸ್ಕರಿಸಿ, ಅವರಿಗೆ ಒಂದು ಶುಭಾಶಯನ್ನು ಕೋರುವುದರಲ್ಲಿ ನಿಮಗೇನು ತಪ್ಪೇನಿಲ್ವಲ್ಲ. ಇವತ್ತು ನನಗೆ ಯಾರು ವ್ಯಾಲೆಂಟೈನೇ ಇಲ್ಲ, ವ್ಯಾಲೆಂಟೈನೇ ನಮ್ಮ ಓಲ್ಡನ್ ಡೇಸಲ್ಲೆಲ್ಲ ಎಷ್ಟೋ ಜನ ಮದುವೆ ಆದಮೇಲೆ ಹೆಂಡತಿ ಮುಖ ನೋಡಿದ್ದಾರೆ, ತಾಳಿ ಕಟ್ಟಿದ ಮೇಲೆ ಹೆಂಡತಿ ಮುಖ ನೋಡಿರುವಂಥ ಅದ್ಭುತವಾದಂಥ ಕಥೆಗಳು, ಪ್ರೇಮ ಕಥೆಗಳು ನಮ್ಮ ಪೂರ್ವಿಕರಲ್ಲಿ ಸಿಗುತ್ತೆ, ತಂದೆ ಜಮಾನದವರಲ್ಲಿ ಸಿಗುತ್ತೆ. ಹಂಗಂತ ಹೇಳಿ ಡಿಸಪಾಯಿಂಟ್ ಆಗೋದಾಗ್ಲಿ ಅಥವಾ ಇನ್ನೊಂದೇನೋ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದಾಗ್ಲಿ ನಮ್ಮ ವಿದ್ಯಾರ್ಥಿಗಳಾದಂಥವ್ರು, ಯುವಕರಾದಂಥವ್ರು ಮಾಡಿಕೊಡ್ದು. ಆಸೆ ಅನಂತ ಇದೆ. ತುತ್ತಿಟ್ಟು ಬೆಳೆಸಿದಂಥ ನಿಮ್ಮ ತಂದೆ ತಾಯಿಯರಿಗೆ ಅವ್ರಿಗೊಂದು ಗೌರವಪೂರ್ವಕವಾದಂಥ
ಒಂದು ಹೃದಯದಲ್ಲಿ ವಿಶ್ವಾಸವನ್ನ ಪ್ರೀತಿಯನ್ನು ಇಟ್ಕೊಂಡು ಮಾಡುವಂಥದ್ದು ಕೂಡ ಒಂದು ಅದ್ಭುತವಾದ ವಿಚಾರ ಆಗುತ್ತೆ ಅನ್ನೋಂಥದ್ದನ್ನು ನೋಡ್ಬೋದು. ಮಹಾನ್ ಮಾರ್ಗದರ್ಶಿ ಡಿಸಪಾಯಿಂಟ್ ಆಗಿರೋಂಥವ್ರಿಗೆ ಏನು ಅಂದ್ರೆ ನಾನು ಲವ್ವಲ್ಲಿ ಡಿಸಪಾಯಿಂಟ್ ಆಗಿರೋರು ಅಂತ ಹೇಳ್ತಿಲ್ಲ, ಜೀವನನೇ ಬೇಡಪ್ಪ ಅನ್ನೋಂಥವ್ರಿಗೆ ನೀವು ಇದನ್ನ ಆಸೆಯ ಅನಂತ ಮತ್ತು ಮಹಾನ್ ಮಾರ್ಗದರ್ಶಿ ಪುಸ್ತಕಗಳನ್ನ ನೀವು ಓದಿದ್ರೆ ನಿಮಗೆ ನೋಡ್ಬೋದು. ಯಶಸ್ವಿ ಬದುಕಿಗೆ ರಾಜಮಾರ್ಗ ಡೇಲ್ ಕಾರ್ನಿಗೆ ಬರೆದಿರುವಂಥ ವರ್ಲ್ಡ್ ವೈಡ್ ತುಂಬಾನೇ ಸೋಲ್ಡ್ ಔಟ್ ಆಗಿರೋಂಥ ಪುಸ್ತಕ. ನೀವು ಬದುಕಿನಲ್ಲಿ ಮುಂದೆ ಬರಬೇಕು. ಯಾವುದೇ ಆಗಲಿ ಒಂದು ಮಾತು ಹೇಳ್ತಾರೆ, ಏನಂದ್ರೆ ಯಾವುದೇ ಆಗಲಿ ನಮ್ಮಿಂದ ಹೋಗ್ಬಾರ್ದು ಕಣೋ, ಎಲ್ಲದು ಯಾವುದೇ ನಾವು ಇನ್ನೊಂದರಿಂದ ಹೋಗ್ಬಾರ್ದು. ಏನಾರು ಇದ್ದಂದ್ರೆ ಅದು ನಮ್ಮ ಹಿಂದೆ ಬರಬೇಕು, ಆ ಮಟ್ಟಕ್ಕೆ ನಾವು ಇರಬೇಕು, ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅನ್ನೋಂಥದ್ದನ್ನ ಎಕ್ಸ್ಪ್ಲೈನ್ ಮಾಡುತ್ತೆ ಈ ರಾಜಮಾರ್ಗ ಪುಸ್ತಕ. ದ ಲಾಸ್ಟ್ ಲೆಕ್ಚರರ್ ಅದ್ಭುತವಾದಂಥ ಪುಸ್ತಕ. ಇದರಲ್ಲಿ ಏನಂದ್ರೆ ಒಂದು ಮದುವೆ ಆದಮೇಲೆ ಅವನಿಗೆ ಕ್ಯಾನ್ಸರ್ ಬರುತ್ತೆ, ರೋಗ ಬರುತ್ತೆ, ಇನ್ನು 3 ದಿವಸಕ್ಕೆ ಮೂರು ತಿಂಗಳಿಗೆ ನಾನು ಸಾಯ್ತೀನಿ ಅಂತ ಗೊತ್ತಾಗುತ್ತೆ. ಇನ್ನು 3 ತಿಂಗಳಲ್ಲೇ ನಾನು ಸತ್ರೆ ಏನೇನು ಮಾಡಬೇಕು, ಹೆಂಡತಿ ಮಕ್ಕಳಿಗೋಸ್ಕರ ಅವನು ತನ್ನ ಪ್ರೇಮವನ್ನ ತನ್ನ ಪ್ರೀತಿಯನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋಂಥದ್ದನ್ನ ಹೇಳುವಂಥ ಪುಸ್ತಕ ದ ಲಾಸ್ಟ್ ಲೆಕ್ಚರರ್. ತುಂಬಾ ಅದ್ಭುತವಾಗಿರುವಂಥ ಪುಸ್ತಕ ಇದು. ಪ್ರೀತಿಯ ಬಗ್ಗೆ ನೀವೇನಾದ್ರು ಕಾಳಜಿ ಇದೆ, ನಿಜವಾಗ್ಲೂ ಪ್ರೀತಿ ಮಾಡಬೇಕು, ನಿಜವಾಗ್ಲೂ ಪ್ರೀತಿಯಿಂದ ಇರಬೇಕು, ಈ ಜಗತ್ತನ್ನ ಪ್ರೇಮಮಯವಾಗಿ ನೋಡಬೇಕು, ಅದ್ಭುತವಾದಂಥ ಪ್ರೀತಿಯಿಂದ ಈ ಜಗತ್ತನ್ನ ನೋಡಬೇಕು ಅನ್ನೋಂಥ ಆಲೋಚನೆಗಳಿದ್ರೆ ಇಂಥ ಪುಸ್ತಕಗಳನ್ನ ನೀವು ಓದಿದ್ರೆ ಅದ್ಭುತವಾದಂಥ ಎಕ್ಸ್ಪೀರಿಯನ್ಸ್ ನಿಮಗಾಗುತ್ತೆ. ಮ್ಯಾನಿಫೆಸ್ಟ್, ದಿಸ್ ಈಸ್ ಆಲ್ಸೋ ಎ ವಂಡರ್ಫುಲ್ ಬುಕ್. ನಿಮ್ಮಲ್ಲಿ ನೀವು ಏನು ಮಾಡಬೇಕು, ಏನು ಮಾಡ್ಕೊಬೇಕು ಅಂತ ಡಿಸಿಷನ್ ಗೊತ್ತಾಗಿಲ್ಲ ಅಂದರೆ ಇವನ್ನ ರೆಫರ್ ಮಾಡ್ಬೋದು. ಕಟ್ಟಕಡೆಯದಾಗ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ, ನಿನಗೆ ನೀ ಬೆಳಕಾಗು. ನಿನ್ನಲ್ಲಿ ಒಂದು ಕ್ಲಾರಿಟಿ ಇಲ್ಲ ಅಂದರೆ ನೀನು ಕೆಲವ್ರು ಏನಂದರೆ ಲವ್ ಮಾಡಬೇಕೋ ಬೇಡವೋ, ಪ್ರೀತಿ ಮಾಡಬೇಕೋ ಬೇಡವೋ, ಅವ್ರು ಹೆಂಗಂತಾರೋ ಏನೋ, ನಿನಗೇ ಕ್ಲಾರಿಟಿ ಇರಲ್ಲ. ಏನೋ ಅರ್ಜೆಂಟಲ್ಲಿ ಯಾವುದೋ ಸಂದರ್ಭಕ್ಕೆ ಏನೋ ಹೋಗಿ ಏನೋ ತೊಂದರೆ ಮಾಡ್ಕೊಂಡು ತಪ್ಪು ಮಾಡಿಕೊಂಡು ಪಶ್ಚಾತ್ತಾಪ ಪಡುವಂಥ ಯುವ ಜನತೆ ಏನಿದೆ, ಆ ಯುವ ಜನತೆಗೋಸ್ಕರ ಇವತ್ತು ನಾನು ಆ ದಾರಿ ತಪ್ಪಬಾರದು. ವಿದ್ಯಾರ್ಥಿಗಳಾದಂಥವ್ರಾಗಲಿ, ಯುವಕರಾದಂಥವ್ರಾಗಲಿ, ಅವರು ಹೆತ್ತ ತಂದೆ ತಾಯಿಗಳ ನಿರೀಕ್ಷೆಗಳನ್ನು ಮೀರಿ ಒಂದು ತೊಂದರೆಗಳನ್ನು ತಂದುಕೋಬಾರ್ದು. ಬದುಕಿನಲ್ಲಿ ಸಾವಧಾನವಾಗಿ ತಾವು ಯೋಚನೆ ಮಾಡಬೇಕು, ಚಿಂತನೆ ಮಾಡಬೇಕು. ಸೊ ಗೌರವಯುತವಾಗಿ ನೀವು ನಿಮ್ಮ ಪ್ರೇಮಿಗಳನ್ನು, ನಿಮ್ಮ ಪ್ರೀತಿಸುವವರನ್ನು, ಅವರನ್ನು ಗೌರವಿಸಬೇಕು. ಅವರನ್ನು ವಿಶ್ವಾಸಪೂರ್ವಕವಾಗಿ ಬದುಕಿನುದ್ದಕ್ಕೂ ನಡೆಸಿಕೊಂಡು ಹೋಗುವಂಥ ಪ್ರಮಾಣವನ್ನು ನೀವು ಈ ಸಂದರ್ಭದಲ್ಲಿ ಮಾಡಬೇಕು. ಅಂಥ ಒಂದು ದೃಢವಾದಂತಹ ತೀರ್ಮಾನವನ್ನು ನೀವು ಇವತ್ತು ತಗೊಂಡಿದ್ದೆ ಆದರೆ, ಒಬ್ಬರಿಗೆ ಸಪೋರ್ಟಿವ್ ಆಗಿ ಒಬ್ಬರಿಗೆ ನಿಲ್ಲುವಂಥದ್ದು, ಒಬ್ಬರಿಗೆ ವಿಶ್ವಾಸಪೂರ್ವಕವಾಗಿ ನಡ್ಕೊಳ್ಳುವಂತಹ ತೀರ್ಮಾನವನ್ನು ನೀವು ಇವತ್ತು ತಗೊಂಡಿದ್ದೆ ಆದರೆ ಮೋಸ್ಟ್ಲಿ ನೀವು ಈ ಒಂದು ವ್ಯಾಲೆಂಟೈನ್ಸ್ ಡೇನ ನೀವು ಸೆಲೆಬ್ರೇಟ್ ಮಾಡೋದಕ್ಕೂ, ಒಂದು ವಿಶ್ ಮಾಡೋದಕ್ಕೂ ಒಂದು ಅರ್ಥ ಬರುತ್ತೇನೋ ಅಂತ ನನ್ನ ಭಾವನೆ.